ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ನಿಮ್ಮ ಚರಣ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹತ್ರ ಇದೆ ಸುಜುಕಿ ಆಕ್ಸೆಸ್ 125 ಗಾಡಿ. ಸುಜುಕಿ ಕಂಪ್ನಿದು ಆಕ್ಸೆಸ್ 125cc ಗಾಡಿ ಇದೆ. ಫಸ್ಟ್ ಸರ್ವಿಸ್ ಆಗಿದೆ ಗುರು, ಅಷ್ಟೇ ಗಾಡಿದು. ನೀವು ನೋಡ್ತಿರ್ಬೋದು 1330 ಕಿಲೋಮೀಟ್ರು ಓಡಿದೆ, ರನ್ ಆಗಿದೆ. ಫಸ್ಟ್ ಸರ್ವಿಸು ನೆನ್ನೆ ಏನು ಜಸ್ಟ್ ಆಗಿದೆ. ಗಾಡಿ ಓನರು ಇದ್ದಾರೆ ನನ್ನ ಜೊತೆಲಿ. ಗಾಡಿ ನಂದಲ್ಲ, ನನ್ನ ಗಾಡಿ ಬೇರೆ ಕಡೆ ಹೋಗಿದೆ. ನೀವು ನೋಡ್ತಿರ್ಬೋದು ಗಾಡಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನೀವು ಶೋರೂಮಲ್ಲಿ 1,25,000 ಸಿಗುತ್ತೆ. ಬಟ್ ಆ ರೇಟಿಗೆ ನೀವು ಒಂದು ಒಳ್ಳೆ ಗೇರ್ ಗಾಡಿನೇ ತಗೋಬೋದು. ಬಟ್ ಯಾರ್ಯಾರು ಕಂಪಲ್ಸರಿಯಾಗಿ ನಾನು ಸ್ಕೂಟಿನೇ ತಗೊತೀನಿ ಅಂದರೆ ದಿಸ್ ಒನ್ ಇಸ್ ದ ಬೆಸ್ಟ್. ಇದ್ರ ಜೊತೆಗೆ ಆ್ಯಕ್ಟಿವಾದವ್ರು ಏನು ಮಾಡಿದ್ರು ಅಂದರೆ ಆ್ಯಕ್ಟಿವಾ 125 6G ಲಾಂಚ್ ಮಾಡಿದ್ರು. ಹಾಗಾಗಿ ಆಕ್ಸೆಸ್ 125 ಅಷ್ಟೊಂದು ರನ್ ಆಗಲಿಲ್ಲ ಅನ್ನೋ ಕಂಡೀಷನ್ ಬಿಟ್ಟರೆ ಗಾಡಿ ಮಾತ್ರ ಬಾಂಬಾಗಿದೆ ಮಾತ್ರ. ಫ್ರಂಟು ನೀವು ನೋಡ್ಬೋದು ಡಿಸ್ಕ್ ಇದೆ, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡು ಅದೇ ಡ್ರಮ್ ಬ್ರೇಕು, ಅದರಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಲಾಸ್ಟ್ ಟೈಮ್ಗಿಂತ ಗಾಡಿ ಈ ಟೈಮು ಮ್ಯಾಟ್ ಫಿನಿಶಿಂಗಲ್ಲಿ ಸಿಕ್ಕಿದೆ ಇವರಿಗೆ, ಸಖತ್ತಾಗಿದೆ. ನೀವು ನೋಡ್ತಿರ್ಬೋದು ಇದು ಏನಿದೆಯಲ್ಲ ಮ್ಯಾಟ್ ಫಿನಿಶಿಂಗ್ ಗಾಡಿ. ಅದು ಬಿಟ್ಟರೆ ಚಾರ್ಜಿಂಗ್ ಸಾಕೆಟ್ ಇದೆ, ಒಂದು ಚಾರ್ಜಿಂಗ್ ಸಾಕೆಟಲ್ಲಿ ಚಾರ್ಜ್ ಹಾಕ್ಕೋಬೋದು. ಮೊಬೈಲ್ ಬೇಕಿದ್ರೆ ಎಲ್ಲೇ ಕೆಳಗಡೆ ಸ್ಪೇಸ್ ಇದೆ, ಸ್ಪೇಸಲ್ಲಿ ಇಟ್ಕೋಬೋದು. ಗಾಡಿ TFT ಡಿಸ್ಪ್ಲೇ ಬಿಟ್ಟಿದ್ದಾರೆ. ಇದರಲ್ಲಿ ಮೋಡ್ ಆಪ್ಷನ್ ಒಂದಿದೆ, ಅದು ಬಿಟ್ಟರೆ ಸೆಲ್ ಆಪ್ಷನ್ ಒಂದಿದೆ. ಇಂಜಿನ್ ಇಂಡಿಕೇಟರ್ಸು ಎಲ್ಲ ಫುಲ್ಲು ಡಿಜಿಟಲ್ ಮಾಡಿಟ್ಟಿದ್ದಾರೆ ಈ ಸತಿ ಮೀಟ್ರನ್ನ. ಅದೇನು ಡಿಸೈನ್ಸು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಇತ್ತೀಚಿಂದು ಡಿಸೈನರ್ಸು ಎಲ್ಲ TFT ಡಿಸ್ಪ್ಲೇಸು ಮಾಡಿದ್ದಾರೆ. ಮಾಮೂಲಿ ಹ್ಯಾಲೋಜನ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ LED ಇದು LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಇಲ್ಲ, ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಪಾಸಿಂಗಿಂದು. ಅಟ್ ಪ್ರೆಸೆಂಟ್ ನಾನು ಶಿವಮೊಗ್ಗ ಡಿಸ್ಟಿಕಲ್ಲಿ ಇದ್ದೀನಿ. ಡಿಕ್ಕಿ ಸಾಕ ಸ್ಪೇಸ್ ಇದೆ ಗುರು, ಡಿಯೋಗಿಂತ ಸ್ಪೇಸ್ ಇದೆ ಆ್ಯಕ್ಚುಲಿ ಡಿಕ್ಕಿ ಆಕ್ಸೆಸಲ್ಲಿ. ನಿಮಗೆ ಆರಾಮ ಒಂದು ಹೆಲ್ಮೆಟ್ ಕ್ಯಾರಿ ಮಾಡ್ಬೋದು, ಜರ್ಕಿನ್ ಕ್ಯಾರಿ ಮಾಡ್ಬೋದು ಅಷ್ಟೇ ಡಿಕ್ಕಿಲಿ. ಅದು ಬಿಟ್ಟರೆ ಬೂಟ್ ಸ್ಪೇಸ್ ಬಂದ್ಬಿಟ್ಟು ಒಂದು ಸಿಲಿಂಡ್ರು ಇಡ್ಸತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಏನೂ ಗೊತ್ತಿಲ್ಲ. ಯಾವ ಥರ ಸಿಲಿಂಡ್ರ್ ಇಟ್ಕೊಂಡು ಹೊಡೆದಿದ್ದೀರಾ ಇಲ್ಲಿ? ಇಲ್ಲ. ಅದು ಬಿಟ್ಟರೆ ಇಲ್ಲೊಂದು ಕ್ಲ್ಯಾಂಪ್ ಕೊಟ್ಟಿದ್ದಾರೆ ಹೆಲ್ಮೆಟು ಅಥವಾ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ. ಅದು ಬಿಟ್ಟರೆ ಗಾಡಿ ಕೋಟಿಂಗ್ ಇದೆ ಸ್ಟೀಲಿಂದು. ಮಿರರ್ ನಾನೇ ತೆಗ್ದಿದ್ದೀನಿ ಇವಾಗ ವೀಡಿಯೋಗೋಸ್ಕರ, ಮತ್ತೆ ಹಾಕಬೇಕು. ಯಾಕೆಂದರೆ ಮಿರರು ಕಂಪಲ್ಸರಿಯಾಗಿ ರೋಡ್ ಸೇಫ್ಟಿಗೋಸ್ಕರನಾದರೂ ನಾವು ಯೂಸ್ ಮಾಡಬೇಕು. ಇಲ್ಲಾಂದರೆ RTOದವ್ರು ಏನು ಮಾಡ್ತಾರೆ ಹೇಳ್ರಿ, ಗಾಡಿ ಹಿಡ್ದಾಗ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಮಿರರ್ ಎಲ್ಲಪ್ಪ ಅಂತ ಕೇಳ್ತಾರೆ. ಮಿರರ್ ಇಲ್ಲ ಅಂದರೆ 500ರಿಂದ 1000 ರೂಪಾಯಿ ಫೈನ್ ಹಾಕ್ತಾರೆ. ನೀವು ಕಟ್ಟೇ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಯಾವುದೇ ರೈಡರ್ಸ್ ಆಗಲಿ ಮಿರರ್ಸನ್ನ ತಗ್ಸಲ್ಲ. ಈ ತಗ್ಸೋರು ಯಾರು ಗೊತ್ತಾ? ಈ ಸಿಟಿ ಒಳಗಡೆ ಚಪ್ರಿ ನನ್ನ ಮಕ್ಳು 4-5 ಜನ ಇರ್ತಾರಲ್ಲ, ಸುತ್ತಾಕೊಂಡು ಒಂದು 4-5 ಜನ ಹತ್ಕೊಂಡು ಗಾಡಿ ಹೊಡಿತಾರಲ್ಲ, ಅವರೇ ಮಿರರ್ ತಗ್ಸ್ಕೊಂಡು ಗಾಡಿ ಹೊಡೆಯೋದು. ಅದು ಬಿಟ್ಟರೆ ರೈಡರ್ಸ್ ಯಾರು ಆಲ್ಮೋಸ್ಟ್ ಮಿರರ್ ತಗ್ಸಲ್ಲ. ನೀವು ನೋಡಿರ್ಬೋದು ಎಲ್ಲರ ವೀಡಿಯೋಸಲ್ಲೂ. ಗಾಡಿ ನಾವು ಒಳ್ಳೆ ರೇಟಿಂಗ್, ನಾನು ಒಂದು ಒಳ್ಳೆ ಗಾಡಿ ನೋಡ್ತೀನಿ ಅಂದರೆ ಸುಜುಕಿ ಕಂಪ್ನಿದು ಆಕ್ಸೆಸ್ 125 ನೋಡಿ. ಯಾಕೆಂದರೆ ನಾನು ರೈಡ್ ಮಾಡಿದ್ದೀನಿ 40 ಕಿಲೋಮೀಟರ್ಸ್ ಹಂಗೆ. ಬಟ್ ಅಂತ ಏನು ಮೇಜರ್ ಎಫೆಕ್ಟ್ ಏನು ಕಾಣಿಸಿಲ್ಲ ಗಾಡಿ. ಬಟ್ ಹೋಗ್ತಾ ಏನಿದೆಯೋ ಗೊತ್ತಿಲ್ಲ. ಸೊ ಸರ್ವಿಸು ನಾನು ನೋಡಿಲ್ಲ. ಸರ್ವಿಸು ಸುಜುಕಿ ಕಂಪ್ನಿಯವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಗುರು ಸರ್ವಿಸು. ಹೇಳಿದ್ದೆಲ್ಲ ಕಂಪ್ಲೀಟ್ಸ್ ಮಾಡ್ಕೊಡ್ತಾರೆ, ರೆಡಿ ಮಾಡಿಕೊಡ್ತಾರಾ? ನೀವು ಏನು ಹೇಳಿದ್ರು ರೆಡಿ ಮಾಡಿಕೊಡ್ತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಕಸ್ಟಮರ್ ಹೇಳ್ದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ವಿಸು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನೆಕ್ಸ್ಟ್ ಸರ್ವಿಸಿಗೆ ನಾನು ಅವ್ರ ಜೊತೆ ಹೋಗಿ ಒಂದು ಸತಿ ನೋಡ್ತೀನಿ. ಯಾಕೆಂದರೆ ಹೀರೋದವ್ರಂತೂ ಅವರಂತೂ ನನ್ನ ಮಕ್ಕಳು ಸ್ಪ್ಲೆಂಡ್ರು ಆಮೇಲೆ ಎಕ್ಸ್ಪಲ್ಸು ಎರಡು ಒಂದೇ ಥರ ರೆಡಿ ಮಾಡಿಬಿಡ್ತಾರೆ. ಅದೇ ಬೇಜಾರು. 3 ದಿನದ ಜೀವನ, ಅದರಲ್ಲಿ ಒಂದು ದಿನ ನಾವು ಯಾಕೆ ಹುಟ್ಟಿದ್ವಿ ಅನ್ನೋದೇ ಯೋಚನೆ ಮಾಡ್ಕೊಂಡು ಕಳೆದೋಗ್ತೀವಿ. ಇನ್ನೊಂದು ದಿನ ಯಾವಾಗ ಸಾಯ್ತೀವಿ ಅನ್ನೋದ್ರಲ್ಲೇ ಕಳೆದೋಗ್ಬಿಡ್ತೀವಿ. ಇನ್ನೊಂದು ದಿನನಾದ್ರೂ ನಾವು ಇಷ್ಟಪಟ್ಟವ್ರ ಜೊತೆಗೆ, ನಮ್ಮನ್ನು ಇಷ್ಟಪಟ್ಟವ್ರ ಜೊತೆಗೆ ಖುಷಿಯಾಗಿ ಬಾಳೋದೇ ಜೀವನಗಳು. ಇತ್ತೀಚೆಗೆ SLC ರಿಸಲ್ಟ್ಸ್ ಬೇರೆ ಬಂದಿದೆ. ಎಲ್ಲ ಹುಡುಗರು ಕೆಲವೊಂದಿಷ್ಟು ಜನ ಡಿಸ್ಟಿಂಕ್ಷನ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಜನ ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದಾರೆ. ಸೊ ನಾನು ಪೇರೆಂಟ್ಸ್ಗೆ ಹೇಳೋದೊಂದೇ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೂ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಕ್ಕೆ ಹೋಗ್ಬೇಡಿ. ಇದೇ ಕೋರ್ಸ್ ತಗೊಳ್ಳಿ, ಇದನ್ನೇ ಮಾಡಿ, ಹಿಂಗೆ ಇರಬೇಕು ಲೈಫಲ್ಲಿ ಅನ್ನೋದು. ನೀವು ಒತ್ತಾಯ ಮಾಡಿದಷ್ಟು ಆ ಹುಡುಗರು ಡಿಪ್ರೆಷನ್ಗೆ ಹೋಗ್ತಾರೆ ಅನ್ನೋದು ಬಿಟ್ಟರೆ ಇನ್ನೇನು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಸಾಧನೆ ಮಾಡಬೇಕು ಅಂದರೆ ಸುಮಾರು
ಸುಮಾರಷ್ಟು ಜಾಗಗಳಿದೆ ಸಾಧನೆ ಮಾಡಿ ತೋರ್ಸೋದಕ್ಕೆ. ಸೊ ನಿಮ್ಮ ಹುಡುಗರನ್ನ ನಿಮ್ಮ ಮಕ್ಕಳನ್ನ ತುಂಬಾ ಫ್ರೀಯಾಗಿ ಬಿಟ್ಟು ಅವ್ರಿಗೆ ಏನ್ ತಿಳಿಯುತ್ತೋ ಅದನ್ನ ಮಾಡಕ್ ಬಿಟ್ಬಿಡಿ. ಹಾಗಂತ ಹೇಳಿ ಕೆಟ್ಟ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಸುಮಾರಷ್ಟು ಜನ ಫೋಟೋಗ್ರಫಿ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಸುಮಾರಷ್ಟು ಜನ ವಿಡಿಯೋಗ್ರಫಿ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಸುಮಾರಷ್ಟು ಜನ ಆಕ್ಟಿಂಗ್ ಅಲ್ಲಿ ಇರ್ತಾರೆ, ಸುಮಾರು ಸ್ಕಿಲ್ಸ್ ಇರುತ್ತೆ. ಅದ್ಬಿಟ್ಟು ನೀವು ಇಂಜಿನಿಯರಿಂಗೇ ಮಾಡಿ, ಡಾಕ್ಟರ್ಸೇ ಮಾಡಿ ಅಂತ ಹೇಳ್ಕೊಂತ ಹೋದ್ರೆ ಆ ಹುಡುಗರು ಅಲ್ಲಿಗೆ ನಿಲ್ಲಾಕ್ತಾರೆ ಹೊರತು ಜೀವನ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಜೀವನ ಅನ್ನೋದು ಸುಮಾರು ಕಷ್ಟ ಗುರು. ಜೀವನ ಅನ್ನೋದು ಎಲ್ಲರಿಗೂ ಸುಲಭವಾಗಿ ಸಿಗಲ್ಲ. ಸುಮಾರು ಜನ್ಮಗಳು ತಾಳದ ಮೇಲೆ ಮನುಷ್ಯನ ಜನ್ಮ ಅಂತೆ.